ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಆತ್ಮಾಯಣದ ಸ್ವಾಧ್ಯಾಯ ಪಯಣದ ಕೊನೆಯ ಅಧ್ಯಾಯದಲ್ಲಿ ನಾವು ಇದ್ದೇವೆ. ಈ ನಿನ್ನಿನ ಒಂದು ತರಗತಿಯಲ್ಲಿ ನಾವು ಮೂರನೆಯ ಮೃತ್ಯು ಅಂದ್ರೆ ಏನು ಅಂತಕ್ಕಂಥದ್ದನ್ನ ನೋಡಿದೀವಿ. ಈ ಮಾನಸ ಲೋಕದ ಪ್ರಯಾಣ ಮುಗಿದ ನಂತರ ಆ ಮಾನಸ ಶರೀರವನ್ನ ತ್ಯಾಗ ಮಾಡಿ ಅದನ್ನ ಬಿಟ್ಟು ಈ ಕಾರಣ ಲೋಕಕ್ಕೆ ಹೋಗ್ತಕ್ಕಂಥದ್ದು ನಡೆಯುತ್ತೆ. ಅದಕ್ಕೆ ಮೂರನೆಯ ಮೃತ್ಯು ಅಂತ ಹೇಳ್ತಾರೆ. ಅಲ್ಲಿ ಯಾವ ರೀತಿಯ ಜೀವನ ಇರ್ತದ ಅಂತಕ್ಕಂಥದ್ದನ್ನೆಲ್ಲ ನಿನ್ನೆ ನಾವು ಚರ್ಚೆ ಮಾಡಿದೀವಿ. ಅಲ್ಲಿ ಕಾರಣ ಶರೀರದಲ್ಲಿ ಆ ಆತ್ಮಕ್ಕೆ ಅಥವಾ ವ್ಯಕ್ತಿಯ ಮನುಷ್ಯನಿಗೆ ತನ್ನ ಎಲ್ಲ ಪೂರ್ವ ಜನ್ಮದ ಎಲ್ಲ ವೃತ್ತಾಂತಗಳನ್ನ ತಿಳಿಸ್ತಕ್ಕಂಥ ಒಂದು ಚಿತ್ರದ ಮುಖಾಂತರ, ಒಂದು ಸಿನಿಮಾದ ಮುಖಾಂತರ ಯಾವ್ಯಾವ ಜನ್ಮದಲ್ಲಿ ಏನೇನು ಮಾಡಿದ್ದಾನೆ ಅಂತಕ್ಕಂಥದ್ದನ್ನೆಲ್ಲ ಸವಿಸ್ತಾರವಾಗಿ ಅವನಿಗೆ ತಿಳಿಸ್ತಾರೆ. ಆಗ ತಾನು ಮಾಡಿರ್ತಕ್ಕಂಥ ಎಲ್ಲಿ ತಪ್ಪಿದ್ದೇನೆ ಅನ್ನೋದು ಗೊತ್ತಾಗ್ತದೆ, ಎಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದೇನೆ ಅನ್ನೋದು ಗೊತ್ತಾಗ್ತದೆ. ಅಷ್ಟೇ ಅಲ್ದೇನೆ ಈ ಮುಂದಿನ ಜನ್ಮದಲ್ಲಿ ಈಗ ಭೂಮಿಯ ಮೇಲೆ ಬಂದಾಗ ಏನ್ ಮಾಡ್ಬೇಕು, ತನ್ನ ಮೊದಲಿನ ಒಂದು ಕ್ಯಾರೆಕ್ಟರ್ ನಲ್ಲಿ, ತನ್ನ ಒಂದು ಚಾರಿತ್ರ್ಯದಲ್ಲಿ ಏನು ಬದಲಾವಣೆಯನ್ನ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನೆಲ್ಲ ಅವನು ಅಳವಡಿಸಿಕೊಂಡು ಹೊಸ ಜನ್ಮವನ್ನ ಪಡೆದುಕೊಂಡು ಭೂಮಿಗೆ ಬರಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಮತ್ತೆ ಅವನು ತನ್ನ ನಗ್ನ ಆತ್ಮದ ಮೇಲೆ ನಗ್ನ ಆತ್ಮ ಪುನಃ ವಸ್ತ್ರಧಾರಣೆಯನ್ನ ಮಾಡ್ಬೇಕಾಗ್ತದ ಅಂತಕ್ಕಂಥದ್ದನ್ನ ನಾವು ಚರ್ಚೆ ಮಾಡಿದೀವಿ. ಮೊಟ್ಟ ಮೊದಲನೆಯ ವಸ್ತ್ರ ಅಂತಂದ್ರೆ ಆ ಒಳ ವಸ್ತ್ರ, ಒಳ ಉಡುಪು ಅಂತ ಏನ್ ಕರಿತೀವಲ್ಲ, ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಒಳ ಉಡುಪು ಅಂದ್ರೆ ಮಾನಸ ತತ್ವದಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ಒಳ ಉಡುಪನ್ನ ಅವನು ಯಾವ ರೀತಿ ಸಿದ್ಧ ಮಾಡ್ಕೊಳ್ತಾನೆ ಅಂತಕ್ಕಂಥದ್ದನ್ನ ನಿನ್ನೆ ಚರ್ಚೆ ಮಾಡಿದೀವಿ. ಈಗ ತನಗೊಂದು ಹೊಸ ಮನೋಮಯ ಕೋಶವನ್ನ ನಿರ್ಮಾಣ ಮಾಡಿಕೊಂಡ ಮೇಲೆ ಅವನು ಒಂದು ಹೆಜ್ಜೆ ಮುಂದಿಡ್ತಾನೆ. ಮನೋಮಯ ಕೋಶ ಸಿದ್ಧ ಆದ ತಕ್ಷಣ ಅವನು ಇನ್ನೊಂದು ಹೆಜ್ಜೆ ಮುಂದಿಡ್ತಾನೆ. ಈಗ ಅವನು ಸೂಕ್ಷ್ಮ ಪರಿಮಾಣಗಳತ್ತ ಗಮನ ಹರಿಸ್ತಾನೆ. ಸೂಕ್ಷ್ಮ ಶರೀರವನ್ನ ಧಾರಣ ಮಾಡ್ಕೊಳ್ಬೇಕಾಗ್ತದ. ಹೀಗಾಗಿ ಆ ಸೂಕ್ಷ್ಮ ಪರಿಮಾಣಗಳತ್ತ ಅವನು ತನ್ನ ಗಮನವನ್ನು ಹರಿಸ್ತಾನೆ, ಅವುಗಳನ್ನ ಪುನಃ ಜೀವಿತಗೊಳಿಸ್ತಾನೆ. ತನ್ನ ಸೂಕ್ಷ್ಮ ಪರಿಮಾಣಗಳನ್ನ ಪುನಃ ಜೀವಿತಗೊಳಿಸ್ತಾನೆ. ತಕ್ಷಣವೇ ಅನ್ಯ ಪರಿಮಾಣಗಳನ್ನು ತನ್ನತ್ತ ಆಕರ್ಷಿಸಿಕೊಂಡು ಹಿಂದಿನ ಸೂಕ್ಷ್ಮ ತತ್ವದಂತೆ ಮೆತ್ತಿಕೊಳ್ಳುತ್ತಾನೆ. ಅನ್ಯ ಪರಮಾಣುಗಳನ್ನ ತನ್ನತ್ತ ಆಕರ್ಷಣೆ ಮಾಡಿಕೊಂಡು ಹಿಂದಿನ ಸೂಕ್ಷ್ಮ ತತ್ವದಂತೆನೆ ಅವುಗಳಿಗೆ ಮೆತ್ಕೊಳ್ತಾನೆ. ಇವು ಅವನ ಹಿಂದಿನ ಸಲ ತನ್ನ ಸೂಕ್ಷ್ಮ ಶರೀರವನ್ನು ತ್ಯಜಿಸುವ ಸಮಯದಲ್ಲಿ ಅದರೊಂದಿಗೆ ಇದ್ದ ಪರಿಮಾಣುಗಳೇ ಇರ್ತಾವೆ. ಆ ಪರಿಮಾಣಗಳು ಬೇರೆ ಹೊಸವೇನು ಇರೋದಿಲ್ಲ. ಹಿಂದಿನ ಸಾರಿ ತನ್ನ ಸೂಕ್ಷ್ಮ ಶರೀರವನ್ನ ತ್ಯಜಿಸ್ತಕ್ಕಂತ ಸಮಯದಲ್ಲಿ ಅದರೊಳಗೆ ಏನು ಪರಿಮಾಣಗಳಿರ್ತಾವೋ ಅವೇ ಇರ್ತಾವೋ. ತನ್ನ ಹಿಂದಿನ ಜನ್ಮಗಳಲ್ಲಿ ಸಾಧಿಸಿದಂತ ಸಮಸ್ತ ಭಾವನಾತ್ಮಕ ಪ್ರಗತಿಯು ಈಗ ಅವನ ಹೊಸ ಸೂಕ್ಷ್ಮ ಶರೀರದೊಂದಿಗೆ ಸೇರಿಕೊಳ್ತದ. ಈಗ ಹಿಂದಿನ ಜನ್ಮಗಳಲ್ಲಿ ಅವನು ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಪ್ರಗತಿ ಏನದಲ್ಲ, ಅದು ಅವನ ಈ ಹೊಸ ಶರೀರದೊಂದಿಗೆ ಅಂತಂದ್ರೆ ಅವನ ಸೂಟ್ ಅಂತ ಏನ್ ನಾವು ಕರಿತೀವಿ, ಪ್ಯಾಂಟ್ ಶರ್ಟ್ ಅಂತ ಏನ್ ಕರಿತೀವಲ್ಲ, ಎರಡನೆಯ ಒಂದು ಶರೀರ ಸೂಕ್ಷ್ಮ ಶರೀರದೊಂದಿಗೆ ಸೇರಿಕೊಂಡು ಈ ಹೊಸ ಜೀವನದಲ್ಲಿ ಅವನೊಂದಿಗೆ ಅದು ಇರ್ತದ. ಸೂಕ್ಷ್ಮ ಲೋಕದಲ್ಲಿರುವಾಗ ಅವನು ಆಡಿದಂತಹ ಕಾರ್ಯಗಳು, ಪರಿಣಾಮಗಳು ಈ ಹೊಸ ಶರೀರದಲ್ಲಿ ಜೊತೆಗೂಡಿ ಇರ್ತಾವು ಅಂತ. ಹೊಸ ಜೀವನದಲ್ಲಿ ಅವನೊಂದಿಗೆ ಇರ್ತಾವು. ಸೂಕ್ಷ್ಮ ಲೋಕದಲ್ಲಿ ಇರುವಾಗ ಅವನು ಮಾಡಿದಂತಹ ಕಾರ್ಯಗಳು, ಅದರ ಪರಿಣಾಮಗಳು ಈ ಹೊಸ ಶರೀರದ ಜೊತೆ ಇರ್ತಾವು. ಉದಾಹರಣೆಗಾಗಿ
ಅವನು ಸಂಗೀತದ ಅಧ್ಯಯನ ಮಾಡಿದ್ದರೆ ಅವನಿಗೆ ಮುಂದಿನ ಭೌತಿಕ ಜೀವನದಲ್ಲಿ ಸಂಗೀತವನ್ನು ತನ್ನ ಆನಂದದ ಸಾಧನವನ್ನಾಗಿ ಅಥವಾ ತನ್ನ ವೃತ್ತಿಯನ್ನಾಗಿ ಸ್ವೀಕರಿಸುವ ತೀವ್ರ ಇಚ್ಛೆ ಉಂಟಾಗ್ತದ. ಅದೇ ರೀತಿ ಒಂದು ಕಲಾಕಾರ ಅವನು ಆಗಿದ್ದ ಅಂತಂದ್ರೆ ಈ ಜನ್ಮದಲ್ಲಿಯೂ ಕೂಡ ಆ ಕಲೆಯ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ಅಥವಾ ಆ ಕಲೆಯನ್ನ ಒಂದು ವೃತ್ತಿಯನ್ನಾಗಿ ಸ್ವೀಕಾರ ಮಾಡ್ಲಿಕ್ಕೆ ಅವನಿಗೆ ಇಚ್ಛೆ ಉಂಟಾಗ್ತದ ಅಂತಂದ್ರೆ ಆ ಒಂದು ಕಾರಣ ಶರೀರದಲ್ಲಿ ಆ ಎಲ್ಲ ಮೇಲ್ಸ್ತರಗಳಲ್ಲಿ ಏನೇನು ಪಾಠಗಳನ್ನ ಅವನು ಕಲ್ತಿದ್ದಾನೆ, ಏನೇನು ಜ್ಞಾನ ಸಂಚಯನ ಮಾಡ್ಕೊಂಡಿದ್ದಾನೆ, ಅದೆಲ್ಲವೂ ಈಗ ಹೊಸದಾಗಿ ಈ ಹೊಸ ಶರೀರದಲ್ಲಿ ಕೇಂದ್ರೀಕೃತ ಆಗ್ತದ. ಈ ಜನ್ಮದಲ್ಲಿ ತನ್ನ ಈ ಪ್ರತಿಭೆಯನ್ನು ವಿಕಸಿಸಿಕೊಳ್ಳುವುದು ಅವನಿಗೆ ಸುಲಭ ಆಗ್ತದ. ಈಗಾಗ್ಲೇ ಆ ಜ್ಞಾನ ಇರೋದ್ರಿಂದ ಅದನ್ನ ಇನ್ನಿಷ್ಟು ವಿಕಾಸ ಮಾಡ್ಕೊಳ್ಳಿಕ್ಕೆ ಅವನಿಗೆ ಇಲ್ಲಿ ಸುಲಭ ಆಗ್ತದ. ಒಂದು ಹೊಸ ಸೂಕ್ಷ್ಮ ಶರೀರವು ಹಳೆಯ ಶರೀರಕ್ಕಿಂತ ಎಷ್ಟೋ ಹೆಚ್ಚು ಸಂವೇದನಾಶೀಲವಾಗಿರ್ತದ ಅಂತ ಹೇಳ್ತಾರೆ. ಹೊಸ ಸೂಕ್ಷ್ಮ ಶರೀರವು ಹಳೆಯ ಸೂಕ್ಷ್ಮ ಶರೀರಕ್ಕಿಂತಲೂ ಎಷ್ಟೋ ಪಟ್ಟಿನಷ್ಟು ಸಂವೇದನಾಶೀಲವಾಗಿರುತ್ತದೆ. ಅರ್ಥಾತ್ ತನ್ನ ಭಾವನೆಗಳನ್ನು ಅಧಿಕ ಸಶಕ್ತವಾಗಿ ವ್ಯಕ್ತಗೊಳಿಸಬಲ್ಲದು. ಹಳೆಯ ಜೀವಕ್ಕಿಂತನೂ ಇದು ಬಹಳ ವಿಕಾಸ ಹೊಂದಿರತಕ್ಕಂಥದ್ದು, ಸುಧಾರಿತವಾಗಿರ್ತಕ್ಕಂಥ ಒಂದು ಇದು ಒಂದು ಏನಂತೀವಿ ಸುಧಾರಿತವಾಗಿರ್ತಕ್ಕಂಥ ಒಂದು ದೇಹ ಇರ್ತದ ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳ್ಬೋದು. ಹೆಚ್ಚು ಸಂವೇದನಾಶೀಲವಾಗಿರ್ತಕ್ಕಂಥ ಒಂದು ಶರೀರ ಅಲ್ಲಿ ಇರ್ತದ ಅಂತ ಹೇಳಿ ಹೇಳ್ಬೋದು. ಈಗ ಅವನಿಗೆ ಈಗ ಎರಡನೇ ಶರೀರ ಆಯ್ತು. ನಂತರ ಅವನಿಗೆ ಭೌತಿಕ ಶರೀರ ಅಂದ್ರೆ ಓವರ್ ಕೋಟ್, ನಮಗೆಲ್ಲ ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶರೀರ ಏನದಲ್ಲ ಅದನ್ನ ಪ್ರಾಪ್ತ ಮಾಡ್ಕೊಳ್ಬೇಕು. ಭೌತಿಕವಾಗಿರ್ತಕ್ಕಂಥ ಒಂದು ಶರೀರವನ್ನ ಪ್ರಾಪ್ತ ಮಾಡ್ಕೋಬೇಕು. ಅದನ್ನ ನಾವು ಓವರ್ ಕೋಟ್ ಅಂತ ಹೇಳಿ ಕರಿತೀವಿ. ಇದನ್ನ ಭೌತಿಕ ಜಗತ್ತಿನಲ್ಲಿ ಯಾವುದಾದ್ರೂ ಕುಟುಂಬದಲ್ಲಿ ಸಾಮಾನ್ಯ ರೂಪದಿಂದ ಜನ್ಮ ಪಡೆದುಕೊಳ್ಳುವ ಮೂಲಕವೇ ಅದನ್ನ ಪಡೆದುಕೊಳ್ಬೇಕು. ಈ ಭೌತಿಕ ಶರೀರವನ್ನ ಅವನು ಪಡೆದುಕೊಳ್ಬೇಕಾದ್ರೆ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಸಾಮಾನ್ಯ ರೂಪದಿಂದ ಜನ್ಮ ಪಡೆದುಕೊಳ್ಳುವುದರ ಮುಖಾಂತರ ಅದನ್ನ ಅವನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದ. ಈ ಹೊಸ ಭೌತಿಕ ಶರೀರವು ಅವನ ಹಿಂದಿನ ಜನ್ಮಗಳ ಶರೀರಗಳಿಗಿಂತ ಉತ್ತಮವಾಗಿರಬೇಕೆಂದೇನೂ ಇಲ್ಲ. ಈ ಹೊಸ ಭೌತಿಕ ಶರೀರ ಹಿಂದಿನ ಶರೀರಗಳಿಗಿಂತಲೂ ಉತ್ತಮವಾಗಿರ್ಬೇಕು ಅಂತೇನೂ ಇಲ್ಲ. ಈ ಹೊಸ ಜನ್ಮದಲ್ಲಿ ಅವನಿಗೆ ಏನು ಕಲಿಯಬೇಕಾಗಿದೆ ಅನ್ನುವುದರ ಮೇಲೆ ಬಹಳಷ್ಟು ಅದು ಅವಲಂಬಿಸುತ್ತೆ. ಈಗ ಏನು ಮಾಡ್ಬೇಕಾಗಿದೆ, ಏನು ಹೊಸದಾಗಿ ಅವನು ಕಲಿಬೇಕಾಗಿದೆ ಅನ್ನೋದ್ರ ಮೇಲೆ ಅದು ಅವಲಂಬಿಸಿದೆ. ಅವನಿಗೆ ಈ ಸಮಯದಲ್ಲಿ ಯಾವ ರೀತಿಯ ಶರೀರದ ಅವಶ್ಯಕತೆ ಇರುತ್ತದೆಯೋ ಅದೇ ಪ್ರಕಾರದ ಶರೀರವು ಅವನಿಗೆ ದೊರೆಯುತ್ತದ. ತಾನು ತನ್ನ ವ್ಯಕ್ತಿತ್ವದಲ್ಲಿ ಯಾವ ರೀತಿಯ ಪರಿವರ್ತನೆಗಳನ್ನು ಹೊಂದಬೇಕೆನ್ನುವ ನಿರ್ಣಯವನ್ನು ಅವನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ಪ್ರಶ್ನೆಯ ಉತ್ತರವು ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವಾಗುತ್ತೆ. ಯಾವ ದೇಶದಲ್ಲಿ ಜನ್ಮ ತೆಗೆದುಕೊಳ್ಳ ಬಯಸುವೆ ಎಂಬುದು ಮೊದಲನೆಯ ಪ್ರಶ್ನೆಯಾಗಿದೆ. ಇಷ್ಟೆಲ್ಲ ಆದ್ಮೇಲೆ ಯಾವ ದೇಶದಲ್ಲಿ ನೀನು ಜನ್ಮ ತೆಗೆದುಕೊಳ್ಳ ಬಯಸ್ತಿದೆ ಅಂತಕ್ಕಂಥದ್ದು ಮೊಟ್ಟ ಮೊದಲನೆಯ ಪ್ರಶ್ನೆ ಆಗ್ತದ. ಯಾಕಂತಂದ್ರೆ ಪ್ರತಿಯೊಂದು ದೇಶಗಳಲ್ಲಿನೂ ಒಂದೊಂದು ವೈಶಿಷ್ಟ್ಯ ಇರ್ತದ. ನೀನು ಬ್ರಿಟಿಷ್ ಆಗಿರುವುದರಿಂದ ಮೊದಲು ಬ್ರಿಟನ್ನಿನ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ ಅಂತ ಹೇಳ್ತಾರೆ. ನೀನು ಪೀಟರ್ ರೆಶ್ಲೋ ಅವರು ಬ್ರಿಟಿಷ್ ಆಗಿರೋದ್ರಿಂದ ಅಲ್ಲಿಯ ಒಂದು ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ ಅಂತ ಹೇಳ್ತಾರೆ. ಬ್ರಿಟಿಷರ ಕರ್ತವ್ಯದ ಕುರಿತು ಸಮರ್ಪಣೆಯು ಬ್ರಿಟಿಷರ ವ್ಯಕ್ತಿತ್ವದಲ್ಲಿಯ ಸರ್ವ ಪ್ರಮುಖ ಗುಣವಾಗಿದೆ. ಅವರ ಒಂದು ಕರ್ತವ್ಯವನ್ನ ನಾವು ತೆಗೆದುಕೊಂಡಾಗ ಅತ್ಯಂತ ಸಮರ್ಪಣಾ ಭಾವದಿಂದ ಸಮರ್ಪಣಾ ಭಾವದಿಂದ ಅವರು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ಕೇಳಿದೀವಿ. ಹೀಗಾಗಿ ಅದು ಬ್ರಿಟಿಷರ ವ್ಯಕ್ತಿತ್ವದ ಒಂದು ಪ್ರಮುಖ ಗುಣವಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಜನ್ಮ ಧಾರಣ ಮಾಡಿದಂತ ಆತ್ಮವು ಹಿಂದಿನ ಜನ್ಮಗಳಲ್ಲಿ ಅಡಚಣೆಗಳನ್ನು ಎದುರಿಸುವಲ್ಲಿ ಮುಖ ಹೇಡಿಯಂತೆ ವರ್ತಿಸಿದ್ದರೆ ಆತನು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಹೇಡಿ ಆಗಿದ್ದಿರಬಹುದಾದ ಸಂದರ್ಭವೂ ಇದೆ. ಆಗ ಬ್ರಿಟನ್ನಿನಲ್ಲಿ ಜನ್ಮ ತಾಳ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹಿಂದಿನ ಜನ್ಮದಲ್ಲಿ ಅವನು ಯಾವ ರೀತಿ ವರ್ತನೆ ಮಾಡಿದ್ದ, ಯಾವ ಸಮಸ್ಯೆಗಳು ಬಂದಾಗ ಅದನ್ನ ಯಾವ ರೀತಿ ಅವನು ಎದುರಿಸ್ದ, ಅಥವಾ ಎದುರಿಸಲಾರ್ದೇನೆ ಅವನು ಹೇಡಿಯಂತೆ ವರ್ತನೆ ಮಾಡಿದ್ನೋ, ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಯತ್ನಗಳನ್ನು ಕೂಡ ಅವನು ಮಾಡಿದ್ನೋ ಹೇಗೆ. ಅಂದ್ರೆ ಅವನಲ್ಲಿ ಬ್ರಿಟನ್ ದಂತಹ ರಾಷ್ಟ್ರೀಯ ಚಾರಿತ್ರ್ಯದ ಪ್ರಮುಖ ವಿಶೇಷತೆ ಎಳ್ಳಷ್ಟು ಇಲ್ಲವೆಂದು ಅರ್ಥ. ಈ ಜನ್ಮವು ಕೊನೆಗೊಳ್ಳುವವರೆಗೆ ಅವನ ವ್ಯಕ್ತಿತ್ವದಲ್ಲಿ ಪರಿವರ್ತನೆಯಾದಲ್ಲಿ ಅವನಿಗೆ ಬ್ರಿಟನ್ ನಲ್ಲಿ ಜನನ ದೊರೆಯುವುದು. ಅಂದ್ರೆ ಅಂತ ಹೇಡಿಯಾಗಿದ್ರೆ ಆ ಬ್ರಿಟನ್ ನಲ್ಲಿ ಜನ್ಮ ತೆಗೆದುಕೊಳ್ಳುವ ಒಂದು ಸಾಮರ್ಥ್ಯ ಅವನಿಗೆ ಇಲ್ಲ ಅಂತಕ್ಕಂಥ ಅರ್ಥವನ್ನ ಕೊಡ್ತದ. ಸೊ ಆ ಜನ್ಮದಲ್ಲಿ ಅವನು ಆ ಸಾಮರ್ಥ್ಯವನ್ನ ಗ್ರಹಿಸಿಕೊಂಡಿದ್ರೆ, ಅದನ್ನ ಗಳಿಸಿಕೊಂಡಿದ್ದ ಅಂತಂದ್ರೆ ಮಾತ್ರ ಅವನಿಗೆ ಬ್ರಿಟನ್ ನಲ್ಲಿ ಜೀವನ ದೊರೀತದ ಅಂತ ಹೇಳ್ತಾರೆ. ಈ ಚಾರಿತ್ರ್ಯ ವಿಶೇಷತೆಯು ಅವನಿಗೆ ಬೇಕೇ ಬೇಕು. ಸ್ಥಾನ ನಿರ್ಧಾರವಾದ ಮೇಲೆ ಅಂಥ ಒಂದು ಚಾರಿತ್ರ್ಯ ನಿರ್ಮಾಣ ಆಯ್ತು ಅಂತಂದ್ರೆ ಮಾತ್ರ ಅವನು ಆ ಬ್ರಿಟನ್ನಿನಲ್ಲಿ ಜನ್ಮ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದ. ಈಗ ಎಲ್ಲಿ
ಹುಟ್ಟಬೇಕು ಅಂತಕ್ಕಂಥದ್ದನ್ನ ನಿರ್ಧಾರವಾದ ಮೇಲೆ ಅವನು ಯಾವ ಪರಿವಾರದಲ್ಲಿ ಜನ್ಮ ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ನಿರ್ಧರಿಸಬೇಕಾಗ್ತದ. ಇದೊಂದು ಜಟಿಲವಾಗಿರ್ತಕ್ಕಂತಹ ಪ್ರಶ್ನೆ. ಯಾವ ಕುಟುಂಬದಲ್ಲಿ ಜನಿಸಬೇಕು ಅಂತಕ್ಕಂಥದ್ದನ್ನು ನಿರ್ಧರಿಸೋದು ತುಂಬಾ ಜಟಿಲವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಇದರತ್ತ ಗಮನ ಹರಿಸಬೇಕಾದ ಅವಶ್ಯಕತೆ ಬಹಳಷ್ಟು ಇದೆ. ಇದನ್ನು ಕಾಕತಾಳೀಯವೆಂದು ತಳ್ಳಿ ಹಾಕುವಂತಿಲ್ಲ. ಎಂಥ ಕುಟುಂಬದಲ್ಲಿ ಜನ್ಮ ತಾಳಬೇಕು ಅಂತಕ್ಕಂಥದ್ದನ್ನ ನಾವು ಕಾಕತಾಳೀಯ ಅಂತ ಹೇಳಿ ಅದನ್ನ ತಳ್ಳಿ ಹಾಕುವಂತಿಲ್ಲ. ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಅವನಿಗೆ ಅವಶ್ಯಕವಾದ ವಾತಾವರಣವನ್ನು ಕಲ್ಪಿಸುವಂತಹ ಪರಿವಾರಗಳು ಡಜನ್ ಗಟ್ಲೆ ಇದ್ದಿರಬಹುದಲ್ಲಿ. ಅವನಿಗೆ ಬೇಕಾಗಿರ್ತಕ್ಕಂಥ ವಾತಾವರಣವನ್ನ ಕಲ್ಪಿಸಿಕೊಡ್ತಕ್ಕಂಥ ಕುಟುಂಬಗಳು ಅಲ್ಲಿ ಡಜನ್ ಗಟ್ಲೆ ಇರಬಹುದು. ಆದ್ರೆ ಅವನಿಗಾಗಿ ಅವು ನಿರ್ಮಾಣಗೊಂಡವುಗಳ ಆಗಿರ್ಲಿಕ್ಕಿಲ್ಲ. ಯಾಕಂದ್ರೆ ಅವನು ಮಾಡಿದಂತ ಕರ್ಮಗಳು ಅವನಿಗೆ ಅಂಥ ಅನುಕೂಲ ಸ್ಥಿತಿಯ ಪರಿವಾರಗಳಲ್ಲಿ ಜನ್ಮ ಪಡೆದುಕೊಳ್ಳುವಲ್ಲಿ ಬಿಡುವುದಿಲ್ಲ. ಅವನು ಮಾಡಿರ್ತಕ್ಕಂತಹ ಕರ್ಮಗಳು ಅತ್ಯಂತ ಅನುಕೂಲವಾಗಿರ್ತಕ್ಕಂತಹ ಕುಟುಂಬಗಳಲ್ಲಿ ಪರಿವಾರಗಳಲ್ಲಿ ಜನ್ಮ ಪಡೆದುಕೊಳ್ಳಿಕ್ಕೆ ಬಿಡುವುದಿಲ್ಲ. ಹಿಂದಿನ ಜನ್ಮಗಳಲ್ಲಿ ಜೊತೆಯಾಗಿದ್ದಂತಹ ಪ್ರೇಮ, ತಿರಸ್ಕಾರ, ಮದುವೆ, ತಂದೆ ತಾಯಿ, ಅನೈತಿಕ ಸಂಬಂಧದ ಮಗುವಿನ ತಂದೆ, ವಿವಾಹ ವಿಚ್ಛೇದನದಂತಹ ಎಲ್ಲ ರೀತಿಯ ಕಾರಣಗಳಿಂದ ಸಂಬಂಧಿಸಿದ ರೀತಿಯ ಜನರೊಂದಿಗೆ ಸಂಪರ್ಕ ಬರುವಂತೆ, ಸಂಬಂಧಗಳು ಕೂಡುವಂತೆ ಒಂದು ಪರಿವಾರವನ್ನು ಆಯ್ದುಕೊಳ್ಳಲಾಗುವುದು. ನೋಡ್ರಿ, ಎಲ್ಲೆಲ್ಲ ಎಷ್ಟೆಷ್ಟು ಸಂಗತಿಗಳನ್ನ ಗಮನಿಸಿ ಇಲ್ಲಿ ಪರಿವಾರವನ್ನ ಆಯ್ದುಕೊಳ್ಳಲಾಗತ್ತೆ. ಸುಮ್ಮನೆ ಪರಿವಾರಗಳಲ್ಲಿ ಸಿಗೋದಿಲ್ಲ. ಅವನ ಹಿಂದಿನ ಜನ್ಮಗಳಲ್ಲಿ ಜೊತೆಯಾಗಿದ್ದಂತಹ ಕೆಲವೊಂದು ವಿಷಯಗಳು ಅಂದ್ರೆ ಪ್ರೇಮ, ತಿರಸ್ಕಾರ, ಮದುವೆ, ತಂದೆ ತಾಯಿಗಳು, ಅನೈತಿಕ ಸಂಬಂಧದ ಮಗುವಿನ ತಂದೆಯಾಗಿದ್ರೆ, ವಿವಾಹ ವಿಚ್ಛೇದನದಂತಹ ಎಲ್ಲ ರೀತಿಯ ಕಾರಣಗಳಿಗೆ ಸಂಬಂಧಿಸಿರ್ತಕ್ಕಂಥ ರೀತಿಯ ಜನರೊಂದಿಗೆ ಸಂಪರ್ಕಕ್ಕೆ ಬರುವಂತೆ, ಸಂಬಂಧಗಳು ಕೂಡುವಂತೆ ಒಂದು ಪರಿವಾರವನ್ನ ಆಯ್ದುಕೊಳ್ಳಲಾಗುವುದು. ಹೀಗೆ ಈ ರೀತಿಯಾಗಿ ತನ್ನ ಕರ್ಮಗಳನ್ನು ಅವನು ಅನುಭವಿಸ್ತಾನೆ. ಈ ರೀತಿ ಅಂಥ ಕುಟುಂಬವನ್ನ ಆಯ್ದುಕೊಂಡು ಜನ್ಮ ತೆಗೆದುಕೊಳ್ಳುವುದರ ಮುಖಾಂತರ ತನ್ನ ಕರ್ಮದ ಫಲವನ್ನ ಅವನು ಅನುಭವಿಸ್ತಾನೆ. ಇನ್ನು ಆನುವಂಶಿಕತೆಯು ಇನ್ನು ವಂಶಾವಳಿ, ಆನುವಂಶಿಕತೆಯು ಮಹತ್ವಪೂರ್ಣ ನಿರ್ಣಯವಾಗಿದೆ. ಎಂಥ ವಂಶದಲ್ಲಿ ಅವನು ಹುಟ್ಟಬೇಕು, ಆತ್ಮನಿಗೆ ಆರೋಗ್ಯಪೂರ್ಣ ಜೀವನವನ್ನ ಜೀವಿಸಬೇಕು, ಎಂಥ ಜೀನ್ಸ್ ಬರಬೇಕು ಅನ್ನೋದು ಕೂಡ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಆ ಆತ್ಮನಿಗೆ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಜೀವನವನ್ನು ಜೀವಿಸಬೇಕು ಅಥವಾ ರೋಗಗಳೊಂದಿಗೆ ಹೋರಾಡಬೇಕು, ಅದು ಸುಂದರವಾಗಿರುವುದು ಅಥವಾ ಸಾಧಾರಣವಾಗಿರುವುದು, ಬುದ್ಧಿ ಹೇಗೆ ಇರುತ್ತದೆ ಎಂಬ ಇತ್ಯಾದಿ ಸಂಗತಿಗಳನ್ನೆಲ್ಲ ನೋಡಿ ತಂದೆ ತಾಯಿಗಳನ್ನು ಆಯ್ದುಕೊಳ್ಳಲಾಗುವುದು. ಅವನಿಗೆ ಎಂಥ ಬದುಕು ಬೇಕು, ಆರೋಗ್ಯಪೂರ್ಣವಾಗಿ ಜೀವಿಸ್ಬೇಕು ಅಥವಾ ರೋಗಗಳೊಂದಿಗೆ ಹೋರಾಡಬೇಕು, ಅಥವಾ ಅವನು ಸುಂದರವಾಗಿರ್ಬೇಕು ಅಥವಾ ಸಾಧಾರಣ ರೂಪದವನಾಗಿರ್ಬೋದು, ಅವನು ಬಹಳಷ್ಟು ಬುದ್ಧಿವಂತನಾಗಿರ್ಬೇಕು, ಸಾಧಾರಣ ಬುದ್ಧಿವಂತನಾಗಿರ್ಬೇಕು ಅಂತಕ್ಕಂಥ ಎಲ್ಲ ಸಂಗತಿಗಳನ್ನ ನೋಡಿ ತಂದೆ ತಾಯಿಗಳನ್ನ ಆಯ್ದುಕೊಳ್ತಾನಂತೆ. ತಂದೆ ತಾಯಿಗಳು ಹೇಗಿರುತ್ತಾರೆ, ಅವರ ಪಾರಿವಾರಿಕ ಜೀವನವು ಸುಖಮಯವಾಗಿದೆಯೋ ಇಲ್ಲವೋ, ಅವರ ತಂದೆ ತಾಯಿಗಳು ಹೇಗಿರ್ತಾರೆ, ಅವರ ಪಾರಿವಾರಿಕ ಜೀವನ ಸುಖದಿಂದ ಕೂಡಿದೆಯೋ ಅಥವಾ ಇಲ್ವೋ, ಮಕ್ಕಳನ್ನು ಪ್ರೇಮಿಸುವ ಹಾಗೂ ಜೀವನದಲ್ಲಿ ಪ್ರಗತಿ ಸಾಧಿಸಲು ಪೂರ್ಣ ಸಹಾಯ ಸಹಕಾರ ನೀಡುವ ತಾಯಿ ದೊರೆತಾಳೋ ಇಲ್ವೋ, ತಂದೆ ತಾಯಿಗಳು ತನ್ನ ಗುಣಗಳನ್ನು ವಿಕಸಿಸಿಕೊಳ್ಳಲು ಸಹಕರಿಸುವರೋ ಅಥವಾ ತನ್ನ ಸ್ಥಿತಿಯಲ್ಲಿಯೇ ತನ್ನನ್ನು ಬಿಡುವರೋ, ಮಗುವಿಗೆ ಪೂರ್ವ ಜನ್ಮದಲ್ಲಿ ದೊರೆತ ಸಂಗೀತ ಪ್ರೇಮವನ್ನು ಮುಂದುವರಿಸಲು ಸಹಾಯ ಮಾಡುವರೋ ಅಥವಾ ಪ್ರತಿಯೊಂದು ಸಂಗತಿಯಲ್ಲಿ ಅಡಚಣೆಯನ್ನು ಉಂಟು ಮಾಡಿ ದುಃಖಗೊಳಿಸುವರೋ, ತಂದೆ ತಾಯಿಗಳು ಅವನಿಗೆ ಧರ್ಮದ ವಿಷಯದಲ್ಲಿ ಸ್ವಾತಂತ್ರ್ಯ ನೀಡುವರೋ ಅಥವಾ ಇಲ್ಲವೋ, ಇವೆಲ್ಲವುಗಳನ್ನು ನೋಡಿ ನಿರ್ಣಯ ತೆಗೆದುಕೊಳ್ಳಲಾಗುತ್ತೆ. ಎಲ್ಲ ವಿಷಯಗಳನ್ನ ನೋಡಿ ಎಲ್ಲಿ ಯಾವ ತಂದೆ ತಾಯಿಗಳ ಗರ್ಭದಲ್ಲಿ ತಾನು ಜನಿಸಬೇಕು, ಯಾವ ಪರಿವಾರದಲ್ಲಿ ತಾನು ಜನಿಸಬೇಕು ಅಂತಕ್ಕಂತಹ ನಿರ್ಣಯವನ್ನ ಮಾಡ್ತಾನೆ. ಅದು ಅವನ ಕರ್ಮಕ್ಕೆ ಅನುಸಾರವಾಗಿ. ಒಳ್ಳೆಯ ಕರ್ಮಗಳನ್ನ ಮಾಡಿದ್ರೆ ಒಳ್ಳೆ ತಂದೆ ತಾಯಿಗಳ ಗರ್ಭದಲ್ಲಿ ಅವನಿಗೆ ಜನ್ಮ ಸಿಗುತ್ತೆ, ಒಳ್ಳೆಯ ಪರಿವಾರದಲ್ಲಿ ಅವನಿಗೆ ಜನ್ಮ ಸಿಗುತ್ತೆ. ಕೆಟ್ಟ ಕರ್ಮಗಳನ್ನ ಮಾಡಿದ್ರೆ ಅಷ್ಟೊಂದು ಒಳ್ಳೆಯ ವಾತಾವರಣ ಇರ್ತಕ್ಕಂತಹ ಒಂದು ಪರಿವಾರ ಅವನಿಗೆ ಸಿಗೋದಿಲ್ಲ ಅಂತಕ್ಕಂಥದ್ದು. ಈ ಎಲ್ಲ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಸರಿಯಾದ ಮುಹೂರ್ತದಲ್ಲಿ ಮಗುವಿನ ಜನ್ಮವಾಗುತ್ತದೆ. ಇಲ್ಲಿ ಆ ಮೂರೂ ಶರೀರಗಳನ್ನ ತೆಗೆದುಕೊಂಡು ಈ ಎಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಒಂದು ಸರಿಯಾದ ಮುಹೂರ್ತದಲ್ಲಿ ಮಗುವಿನ ಜನ್ಮ ಆಗ್ತದ. ಈ ತನ್ನ ಜೀವನದ ವಿಷಮ ವಾತಾವರಣದೊಂದಿಗೆ ಹೋರಾಡುತ್ತಾ ಅಡ್ಡಿ ಆತಂಕಗಳನ್ನು ದಾಟಿ ಪಾರಾಗುವುದು ಆತ್ಮನ ಕಾರ್ಯವಾಗಿದೆ. ಒಂದು ಸರಿ ಇಲ್ಲಿ ಡಿಸೈಡ್ ಮಾಡಿ ಆದ ನಂತರ ಅಲ್ಲಿ ಹುಟ್ಟಿನವರೆಗೆ ಬರ್ತಕ್ಕಂಥ ವಿಷಮ ವಾತಾವರಣದೊಂದಿಗೆ ಹೋರಾಟ ಮಾಡ್ತಾ ಬರ್ತಕ್ಕಂಥ ಅಡ್ಡಿ ಆತಂಕಗಳನ್ನು ದಾಟಿ ಪಾರಾಗ್ತಕ್ಕಂಥದ್ದು ಆತ್ಮದ ಕಾರ್ಯವಾಗಿದೆ. ಎಷ್ಟೋ ಸಲ ದೇಶಗಳ ಪ್ರಮುಖ ನೇತಾರರು
ಬಡ ಮನೆತನದಲ್ಲಿ ಜನ್ಮ ತಳೆಯುತ್ತಾರೆ. ದೇಶದಲ್ಲಿರ್ತಕ್ಕಂಥ ಪ್ರಮುಖ ನೇತಾರರು ನಮ್ಮ ಮೋದಿಜಿಯವರನ್ನೇ ತಗೊಳ್ರಿ, ಅವರು ಅತ್ಯಂತ ಕಡು ಬಡತನದಲ್ಲಿ ಮಾರಾಟ ಮಾಡಿರ್ತಕ್ಕಂಥ ಒಂದು ಕುಟುಂಬದಲ್ಲಿ ಜನಿಸಿದ್ರು ಅಂತಕ್ಕಂಥದ್ದು ನಮ್ಗೆ ಗೊತ್ತಿರುತ್ತೆ. ಸೊ ಹೀಗೆ ಅವ್ರು ಅತ್ಯಂತ ಬಡತನದ ಕುಟುಂಬದಲ್ಲಿ ಜನ್ಮ ತಾಳ್ತಾರೆ ಹಾಗೂ ಕೌಟುಂಬಿಕ ಸಮಸ್ಯೆಗಳಿಂದ ಗ್ರಸ್ತರಾಗಿರ್ತಾರೆ. ಕೊನೆಗೆ ಅವರು ಇವೆಲ್ಲವುಗಳ ಮೇಲೆ ವಿಜಯ ಹೊಂದಿ ಮುಂದೆ ಬರ್ತಾರೆ. ಆ ಎಲ್ಲವುಗಳ ಮೇಲೆ ವಿಜಯ ಸಾಧಿಸಿ, ಆ ಕಷ್ಟಗಳನ್ನೆಲ್ಲ ಎದುರಿಸಿ ಅದನ್ನ ವಿಜಯ ಸಾಧಿಸಿ ಮುಂದೆ ಬರ್ತಾರೆ. ಅಡ್ಡಿ ಆತಂಕಗಳನ್ನು ಜಯಿಸಿದವನು ನಂತರ ಮುಂದಿನ ಜನ್ಮಗಳಲ್ಲಿ ಆಯ್ದುಕೊಂಡಾಗ ಅನುಕೂಲ ಪರಿಸ್ಥಿತಿಗಳಲ್ಲಿ ಹಾಗೂ ಉಚ್ಚ ಆದರ್ಶ ಪರಿವಾರಗಳಲ್ಲಿ ಜನ್ಮ ತಳೆಯುತ್ತಾನೆ. ಈ ಮೊದಲಿನ ಜನ್ಮ ಅತ್ಯಂತ ಸಾಧಾರಣ ಜನ್ಮದಲ್ಲಿ ಕುಟುಂಬದಲ್ಲಿ ಜನಿಸಿ ಆ ಎಲ್ಲ ಸಮಸ್ಯೆಗಳಿಂದ ಪಾರಾಗಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಅತ್ಯಂತ ಪಾಪ್ಯುಲರ್ ಆಗಿರ್ತಕ್ಕಂತಹ ವ್ಯಕ್ತಿ ಆದ ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಅವನಿಗೆ ಒಳ್ಳೆಯ ಅನುಕೂಲಸ್ಥ ಪರಿಸ್ಥಿತಿಯಲ್ಲಿ ಏನಂತಾರೆ ಜನ್ಮ ತೆಗೆದುಕೊಳ್ಳುವ ಅವಕಾಶ ಸಿಗುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಈ ವಿಷಯವನ್ನು ಕೊನೆಗೊಳಿಸುವ ಮುಂಚೆ ಈ ವಿಷಯವನ್ನ ಕೊನೆಗೊಳಿಸತಕ್ಕಂತ ಪೂರ್ವದಲ್ಲಿ ಮಕ್ಕಳ ಪಾಲನೆ ಪೋಷಣೆಯಂತಹ ಮಹತ್ವಪೂರ್ಣ ವಿಷಯಗಳ ಕುರಿತು ನಾನು ಸ್ವಲ್ಪ ಮಾತನಾಡ ಬಯಸ್ತೀನಿ ಅಂತ ಹೇಳ್ತಾರೆ. ನಾನು ವಿವರಿಸಿದ ವಿಷಯದಿಂದ ಮಕ್ಕಳ ಪ್ರಗತಿ ಸಾಧಿಸಲು ಅಥವಾ ಅವನತಿ ಹೊಂದಲು ತಂದೆ ತಾಯಿಗಳ ವರ್ತನೆಯು ಮಹತ್ವಪೂರ್ಣ ಕೊಡುಗೆಯಾಗಿದೆ ಎಂಬುದನ್ನು ಈಗಾಗಲೇ ನೀವು ಅರ್ಥ ಮಾಡಿಕೊಂಡಿರಬಹುದು. ಯಾವುದೇ ಒಂದು ಮಗುವಿನ ಪ್ರಗತಿಯಲ್ಲಿ, ಮಗುವಿನ ಒಂದು ಬೆಳವಣಿಗೆಯಲ್ಲಿ ತಂದೆ ತಾಯಿಗಳ ವರ್ತನೆ ಬಹಳಷ್ಟು, ಅವರ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ ಅಂತಕ್ಕಂಥದ್ದನ್ನ ನೀನು ಈಗಾಗಲೇ ಅರ್ಥ ಮಾಡ್ಕೊಂಡಿರ್ಬೋದು. ಮಕ್ಕಳ ಅವಶ್ಯಕತೆಗಳ ಕುರಿತು ಗಮನ ಹರಿಸುವವರು ಬಹಳ ಕಡಿಮೆ ಜನ ಇರ್ತಾರೆ. ಮಕ್ಕಳ ಅವಶ್ಯಕತೆಗಳನ್ನ ಕುರಿತು ಗಮನ ಹರಿಸ್ತಕ್ಕಂಥವ್ರು ಬಹಳಷ್ಟು ಜನ ಕಡಿಮೆ ಇರ್ತಾರೆ. ಆದ್ರಿಂದ ವಿಕಸಿತ ಆತ್ಮಗಳಿಗೆ ತಮ್ಮ ಯಾತ್ರೆಯಲ್ಲಿ ಮುಂದುವರಿಯಲು ಮಾರ್ಗದರ್ಶನ ಮಾಡುವಂತಹ ಪರಿವಾರಗಳನ್ನು ಈಗ ಹುಡುಕುವುದು ಕಠಿಣವಾಗಿದೆ. ಮಕ್ಕಳ ಪಾಲನೆ ಪೋಷಣೆಯು ಎಷ್ಟೊಂದು ತೀವ್ರ ಮಹತ್ವದ ವಿಷಯವಾಗಿದೆ ಎಂಬುದನ್ನು ತಿಳಿಸಲು ನಾನು ಮನುಕುಲ ವಿಕಾಸದ ಮುಖ್ಯ ತಥ್ಯಗಳತ್ತ ನಿನ್ನ ಗಮನವನ್ನು ಸೆಳೆಯ ಬಯಸುತ್ತೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಮಕ್ಕಳ ಪಾಲನೆ ಪೋಷಣೆಯು ಯಾವುದೇ ಒಂದು ದೇಶದ ಪ್ರಗತಿಯಲ್ಲಿ ಬಹಳಷ್ಟು ಮಹತ್ವದ ಒಂದು ವಿಷಯವಾಗಿದೆ ಅಂತಕ್ಕಂಥದ್ದನ್ನ ತಿಳಿಸ್ಲಿಕ್ಕೆ ನಾನು ಮನುಕುಲ ವಿಕಾಸದ ಮುಖ್ಯ ತಥ್ಯಗಳತ್ತ ನಿನ್ನ ಗಮನವನ್ನು ಸೆಳೆಯಲು ಬಯಸ್ತೀನಿ ಅಂತ ಹೇಳ್ತಾರೆ. ಮನುಷ್ಯನ ವಿಕಾಸದಲ್ಲಿ 7 ವರ್ಷಗಳ ಕೆಲವು ಕಾಲಘಟ್ಟಗಳು ಬರ್ತಾವಂತ. 7 ವರ್ಷಗಳ ಒಂದು ಪಟ್ಟು, ಒಂದು ಕಾಲಘಟ್ಟ ಅಂತ ಹೇಳಿ ಕರೀತಾರೆ. 7 ವರ್ಷಗಳ ಕೆಲವು ಕಾಲಘಟ್ಟಗಳು ಬರ್ತಾವು. ಆ ಪ್ರತಿಯೊಂದು ಘಟ್ಟಗಳಲ್ಲಿ ನಮಗೆ ಹೊಸ ಶಕ್ತಿ ಹಾಗೂ ಗುಣಗಳು ಪ್ರಾಪ್ತವಾಗ್ತಾವು. ಒಂದೊಂದು ಘಟ್ಟದಲ್ಲಿ ಮೊದಲ 7 ವರ್ಷದಲ್ಲಿ ಒಂದು ಶಕ್ತಿ ಪ್ರಾಪ್ತವಾದ್ರೆ ಮುಂದಿನ 7 ವರ್ಷಗಳಲ್ಲಿ ಇನ್ನೊಂದು ಶಕ್ತಿ ನಮಗೆ, ಗುಣಗಳು ನಮಗೆ ಪ್ರಾಪ್ತ ಆಗ್ತದ. ನಮ್ಮ ನಿರ್ನಾಣ ಗ್ರಂಥಿಗಳ ಮೇಲೆ ಈ ಕಾಲಘಟ್ಟಗಳ ನೇರ ಪ್ರಭಾವ ಬೀರುತ್ತದೆ. ನಾವು ಜನ್ಮ ಎಂದೇನು ಕರೆಯುತ್ತೇವೆಯೋ ಅದು ನಿಶ್ಚಿತವಾಗಿ ನಮ್ಮ ಈ ದೃಶ್ಯ ಭೌತಿಕ ಶರೀರದ ಜನ್ಮವಾಗಿದೆ. ನಾವು ಜನ್ಮ ಅಂತ ಏನು ಕರಿತೀವಲ್ಲ ಅದು ನಿಶ್ಚಿತವಾಗಿಯೂ ಈ ಭೌತಿಕ ಶರೀರದ ಜನ್ಮವಾಗಿದೆ ಅಂತ ಹೇಳ್ತೀವಿ. ಅದು ನಮ್ಮ ಅದೃಶ್ಯ ಶರೀರಗಳೊಂದಿಗೆ ಅಲ್ಪ ಸಮಯದಲ್ಲಿಯೇ ಕರ್ಮದಲ್ಲಿ ತೊಡಗಿಕೊಳ್ಳುತ್ತದೆ. ಆ ಭೌತಿಕ ಶರೀರವು ನಮ್ಮ ಅದೃಶ್ಯ ಶರೀರದೊಂದಿಗೆ, ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಸೂಕ್ಷ್ಮ ಶರೀರ ಮತ್ತು ಮಾನಸ ಶರೀರಗಳು ಇರ್ತಾವಲ್ಲ, ಅವುಗಳ ಜೊತೆಗೆ ಸ್ವಲ್ಪ ಸಮಯದಲ್ಲಿನೇ ಅವುಗಳ ಜೊತೆಗೆ ಹೊಂದಿಕೊಂಡು ಕರ್ಮದಲ್ಲಿ ತೊಡಗ್ತದ. ಗರ್ಭಾವಸ್ಥೆಯಲ್ಲಿ ಭೌತಿಕ ಭ್ರೂಣವು ತಾಯಿಯ ಗರ್ಭದಲ್ಲಿ ಸುರಕ್ಷಿತವಾಗಿರ್ತದ. ಗರ್ಭಾವಸ್ಥೆಯಲ್ಲಿ ಭೌತಿಕವಾಗಿರ್ತಕ್ಕಂಥ ಭ್ರೂಣ ಏನಿರ್ತದಲ್ಲ ಅದು ತಾಯಿಯ ಗರ್ಭದಲ್ಲಿ ಸುರಕ್ಷಿತವಾಗಿರ್ತದ. ನಾನೀಗಲೇ ನನ್ನ ಸಂಭಾಷಣೆಯ ಮೂಲಕ ನಿನಗೆ ಅಲ್ಪ ಮಟ್ಟಿಗಾದ್ರೂ ತಿಳುವಳಿಕೆ ನೀಡಲು ಪ್ರಯತ್ನ ಮಾಡಿದಂತಹ ವಾಯುವಿ ತತ್ವ, ಸೂಕ್ಷ್ಮ ಶರೀರ ಹಾಗೂ ಮನೋಮಯ ಕೋಶಗಳಂತಹ ಸೂಕ್ಷ್ಮ ವಾಹನಗಳು ಹೊರ ಜಗತ್ತಿನ ವಾತಾವರಣವನ್ನು ಸಹಿಸಲು ಸಕ್ಷಮವಾಗುವವರೆಗೆ ಪ್ರಕೃತಿಯ ಅಥವಾ ವಿಶ್ವದ ಗರ್ಭದೊಳಗೆ ರಕ್ಷಿಸುತ್ತಿರುತ್ತವೆ. ಈ ಭೌತಿಕ ಶರೀರವು ತಾಯಿಯ ಗರ್ಭದಲ್ಲಿ ಸುರಕ್ಷಿತವಾಗಿ ಇದ್ದಂತ ಸಂದರ್ಭದಲ್ಲಿ ಆ ಭೌತಿಕ ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಾಯುವಿ ತತ್ವ, ಅದರ ಸೂಕ್ಷ್ಮ ಶರೀರ ಮತ್ತು ಮನೋಮಯ ಕೋಶಗಳು ಯಾರ ಒಂದು ಸಂರಕ್ಷಣೆಯಲ್ಲಿ ಇರ್ತಾವ ಅಂತಂದ್ರೆ ಪ್ರಕೃತಿಯ ಅಥವಾ ವಿಶ್ವದ ಗರ್ಭದೊಳಗೆ ಅವು ರಕ್ಷಿಸಲ್ಪಡ್ತಾವು. ಈ ಮಗು ಜನ್ಮ ತಾಳುವವರೆಗೆ ಆ ಮಗುವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಈ ಎಲ್ಲ ವಾಯುವಿ ತತ್ವ, ಸೂಕ್ಷ್ಮ ಶರೀರ ಮತ್ತು ಮನೋಮಯ ಕೋಶಗಳಂತ ಸೂಕ್ಷ್ಮ ವಾಹನಗಳು ಹೊರ ಜಗತ್ತಿನ ವಾತಾವರಣವನ್ನು ಸಹಿಸಲಿಕ್ಕೆ
ಅವು ಸಕ್ಷಮವಾಗುವ ಹಾಗೆ ಆ ಶಕ್ತಿ ಬರುವವರೆಗೆ ಅವು ಪ್ರಕೃತಿ ಅಥವಾ ವಿಶ್ವದ ಗರ್ಭದೊಳಗೆ ರಕ್ಷಿಸಲ್ಪಡ್ತಾವು. ತಾಯಿಯ ಗರ್ಭದ ಭೌತಿಕ ವಿಕಾಸವನ್ನು ಹೇಗೆ ಗೊಳಿಸಲು ಸಾಧ್ಯವಿಲ್ಲವೋ ಹಾಗೆಯೇ ಪ್ರಕೃತಿ ಅಥವಾ ವಿಶ್ವದ ಗರ್ಭದಲ್ಲಿ ಸೂಕ್ಷ್ಮ ಶರೀರಗಳ ವಿಕಾಸವನ್ನು ತ್ವರಿತಗೊಳಿಸುವುದು ಸಾಧ್ಯವಿಲ್ಲ. ತಾಯಿಯ ಗರ್ಭದಲ್ಲಿ ಭೌತಿಕ ಶರೀರ ಬೆಳಿಬೇಕಾದ್ರೆ 9 ತಿಂಗಳು ಆಗಲೇಬೇಕು. ಅದರ ಮೊದಲೇ ಆಯ್ತು ಅಂದ್ರೆ ಪ್ರಿಮ್ಯಾಚೂರ್ ಬೇಬಿ ಅಂತ ಹೇಳಿ ನಾವು ಹೇಳ್ತೀವಿ. ಈಗ ಮೆಡಿಕಲ್ ಸೈನ್ಸ್ ಡೆವಲಪ್ ಆಗಿರೋದ್ರಿಂದ ಸ್ವಲ್ಪ ಏನೇನೋ ಸುಧಾರಿತವಾಗಿರೋದ್ರಿಂದ ಪ್ರಿಮೇಚರ್ ಬೇಬಿಗಳು ಕೂಡ ಚೆನ್ನಾಗಿ ಬದುಕೋದನ್ನ ನಾವು ಕಾಣ್ತಾ ಇದ್ವಿ. ಆದ್ರೆ ಮೊದಲು ಹಾಗೆ ಇರ್ಲಿಲ್ಲ. ಯಾವ ರೀತಿ ಆ ಕಾಲ ಸಮಯ ಮುಗಿಬೇಕು ಅದೇ ರೀತಿ ಈ ಪ್ರಕೃತಿಯ ಅಥವಾ ವಿಶ್ವದ ಗರ್ಭದಲ್ಲಿರ್ತಕ್ಕಂಥ ಸೂಕ್ಷ್ಮ ಶರೀರಗಳ ವಿಕಾಸವನ್ನು ಕೂಡ ನಾವು ತ್ವರಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವು ವಿಕಾಸಗೊಳ್ಳಿಕ್ಕೆ ನಿಗದಿತವಾಗಿರ್ತಕ್ಕಂಥ ಸಮಯವನ್ನ ನಾವು ನೀಡಬೇಕಾಗ್ತದ. ಇದರಿಂದ ಮಗುವಿನ ಯೋಗ್ಯ ವಿಕಾಸ ಆಗ್ತದ ಅಂತ ಹೇಳ್ತಾರೆ. ಅದರಿಂದ ತಂದೆ ತಾಯಿಗಳು ಮಕ್ಕಳ ಆಯುಷ್ಯದ 21ನೆಯ ವರ್ಷದವರೆಗೆ ಅವರ ಮಾರ್ಗದರ್ಶಕರಾಗಿ, ಪರಾಮರ್ಶಕರಾಗಿ ಹಾಗೂ ಮಿತ್ರರಾಗಿ ಇರಬೇಕು ಅಂತ ಹೇಳ್ತಾರೆ. ತಂದೆ ತಾಯಿಗಳು ಮಗು 21 ವರ್ಷದವನು ಆಗುವವರೆಗೇನು ಆ ಮಗುವಿನ ಒಂದು ಗೈಡ್ ಆಗಿ, ಕೌನ್ಸಿಲರ್ ಆಗಿ, ಅವರ ಫ್ರೆಂಡ್ ಆಗಿ, ಮಾರ್ಗದರ್ಶಕನಾಗಿ, ಪರಾದರ್ಶಕನಾಗಿ, ಮಿತ್ರರಾಗಿ ಕೆಲಸ ಮಾಡ್ಬೇಕಾಗ್ತದ. ಇದರಿಂದ ಅಲ್ಲಿಯವರೆಗೆ ಆತನ ಅದೃಶ್ಯ ಶರೀರಗಳು ಪೂರ್ಣವಾಗಿ ವಿಕಸಿತಗೊಂಡು ಆ ಮಗುವಿಗೆ ಒಂದು ಸಂಪೂರ್ಣ ಆತ್ಮವಿಶ್ವಾಸಯುಕ್ತ ವಯಸ್ಕನನ್ನಾಗಿಸಲು ಸಹಾಯಕವಾಗುತ್ತದೆ. 21 ವರ್ಷಗಳವರೆಗೆ ಆ ಮಗುವಿನ ಒಂದು ಅದೃಶ್ಯ ಶರೀರಗಳು, ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಈ ಸೂಕ್ಷ್ಮ ಶರೀರ ಮತ್ತು ವಾಯುವಿ ತತ್ವಗಳು ಮತ್ತು ಮಾನಸಿಕ ಮನೋಮಯ ಕೋಶ ಏನಂತೀವಲ್ಲ ಅವೆಲ್ಲವುಗಳು ಪೂರ್ಣವಾಗಿ ವಿಕಾಸಗೊಂಡು ಆ ಮಗುವಿಗೆ ಒಂದು ಸಂಪೂರ್ಣ ಆತ್ಮವಿಶ್ವಾಸಯುಕ್ತ ವಯಸ್ಕನನ್ನಾಗಿ ಮಾಡ್ಲಿಕ್ಕೆ ಸಹಾಯಕ ಆಗ್ತಾವು. ಆ ನಂತರ ಆತನ ಮೇಲಿನ ತಂದೆ ತಾಯಿಗಳ ನಿಯಂತ್ರಣವು ಕೊನೆಗೊಳ್ಳಬೇಕು. 21 ವರ್ಷ ಆದ ನಂತರ ತಂದೆ ತಾಯಿಗಳ ನಿಯಂತ್ರಣ ಸಂಪೂರ್ಣವಾಗಿ ಕೊನೆಗೊಳ್ಳಬೇಕು. ಆತನು ಕೇಳಿದರೆ ಮಾತ್ರ ಅವನಿಗೆ ಸಲಹೆಗಳನ್ನ ನೀಡಬೇಕು. ಯಾಕಂದ್ರೆ ಅವರೀಗ ಅನುಭವಸ್ಥರಾಗಿದ್ದಾರೆ. ವಯಸ್ಕರಾದ ಮೇಲೆ ಕೂಡ ಯಾರಾದ್ರೂ ತಂದೆ ತಾಯಿಗಳು ಸ್ವಾರ್ಥವಶದಿಂದ ಯಾವುದಾದ್ರೂ ನೆಪದಿಂದ ಮಕ್ಕಳ ನೆರಳನ್ನು ಹಿಡಿದುಕೊಂಡೇ ನಡೆಸುವುದನ್ನು ಮುಂದುವರಿಸಿದಲ್ಲಿ ಇದು ಇಬ್ಬರಿಗೂ ಹಾನಿಕಾರಕ. ಇಲ್ಲಿ 21 ವರ್ಷದ ನಂತರ ಮಗ ಸಾಕಷ್ಟು ಅನುಭವಸ್ಥನಾದರೂ ಕೂಡ ತಾಯಿ ತಂದೆಗಳು ಸ್ವಾರ್ಥ ಪರವಶರಾಗಿ ಅವನ ಬೆರಳು ಹಿಡ್ಕೊಂಡೇ ನಡೆಸ್ತಕ್ಕಂಥ ಒಂದು ಕೆಲಸವನ್ನ ಮುಂದುವರಿಸಿದ್ರು ಅಂತಂದ್ರೆ ಅದು ಇಬ್ಬರಿಗೂ ಹಾನಿಕಾರಕ. ತಂದೆ ತಾಯಿಗೂ ಒಳ್ಳೆಯದಲ್ಲ, ಮಗುವಿಗೂ ಒಳ್ಳೆಯದಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಉಳಿದ ವಿಷಯಗಳನ್ನ ನಾಳೆ ನೋಡೋಣ. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಕೊಳ್ರಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನೂ ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ
ಗಮನ, ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನು ಮತ್ತೆ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ನಿಮ್ಮ ಹೃದಯದ ಬಡಿತವನ್ನ ಆಲಿಸಿ. ರಕ್ತ ಪರಿಚಲನೆಯ ವೇಗವನ್ನ ಗಮನಿಸಿ. ಉಸಿರಿನ ತಂಪು ಬಿಸಿಯನ್ನ ಗಮನಿಸಿ. ಜೀರುಂಡೆಯ ನಾದವನ್ನ ಗಮನಿಸಿ. ಘಂಟಾನಾದವನ್ನ ಆಲಿಸಿ. ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ನಿಮ್ಮ ಒಳಲೋಕದ ಆಂತರಿಕ ಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದತ್ತ, ಅಂತಿಮ ಗುರಿಯತ್ತ ನಮ್ಮ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅಲ್ಲೇನು ಕಾಣುತ್ತದೆಯೋ ಅದನ್ನು ಗಮನವಿಟ್ಟು ವೀಕ್ಷಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ. ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಒಂದಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. 30 seconds. 10 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಗಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೆಯಿರಿ.
ನಿಧಾನವಾಗಿ ಕಣ್ಣುಗಳನ್ನ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸುವ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತಿದ್ರೆ ಮಾಡ್ಕೊಡ್ರಿ. ಮೇಡಮ್, ಇವತ್ತು ನಂಗ ಧ್ಯಾನಕ್ಕೆ ಕೂಡೋದ್ ಆಗ್ಲಿಲ್ರಿ. 5 ನಿಮಿಷ. ಅದು ನಮ್ಮ ಮನೆಯವರು ಡೆಂಟಿಸ್ಟ್ ಹತ್ರ ಹೋಗಿದ್ರು, ಲೇಟ್ ಆಗಿ ಬಂದ್ರು. ಅವ್ರು ಆಮೇಲೆ ನಮ್ಮ ಮಾಮ ಬಂದಾನಲ್ಲ ಅಮೆರಿಕಾಲಿಂದ, ಇಬ್ರು ಮತ್ತೆ ಊಟಕ್ಕದು ನೀಡೋದಾಯ್ತು. ನಾಳೆ ಊರಿಗೆ ಹೋಗ್ತೇನ್ರಿ ಮೇಡಮ್ ಮಧ್ಯಾಹ್ನ. ಅದಕ್ಕೊಂದ್ ಸ್ವಲ್ಪ ರೊಟ್ಟಿ ಚಪಾತಿ ಮಾಡಿ ಕಟ್ಟೋದ್ರ ಇದಾಯ್ತು. ಆ ಕೊನೆಯ ಬಟ್ 5 ನಿಮಿಷ ಇದ್ದಾಗ ಮತ್ತೆ ಕೂತೆ ಅದ 5 ನಿಮಿಷನಾಗ ಎಷ್ಟು ಚಂದ ಎನರ್ಜಿ ಫ್ಲೋ ಆಗ್ಲಿಕತ್ತಿತ್ರಿ ಮೇಡಮ್. ಥ್ಯಾಂಕ್ಸ್ ರೀ ಮೇಡಮ್. ಕುಂತ ಕೂಡ್ಲೆ ಆಗ್ತದ ನೋಡ್ರಿ. ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತಾರು ಶೇರ್ ಮಾಡ್ಕೋತೀರಿ? ವಿಜಯಲಕ್ಷ್ಮಿ ಮೇಡಮ್. ಧ್ಯಾನ ತುಂಬಾ ಚೆನ್ನಾಗಿತ್ತು ಮೇಡಮ್. ಚೆನ್ನಾಗಿತ್ರಿ ಮೇಡಮ್. ಅದು ನಾವ್ ಕಣ್ಣು ಮುಚ್ಕೊಂಡ್ ಕುಂತ್ರೆ ನನ್ ಬಾಡಿನೇ ನನಗ್ ಕಾಣಿಸ್ತಾ ಇರ್ತೇನೆ. ಕಣ್ಣು ಮುಚ್ಚಿದ್ರೆ ಅದೇ ಏನು ವಿಚಿತ್ರ ಇದೆ ನಂಗೆ. ಇಲ್ಲ ಮೇಡಮ್, ಅದು ಸ್ವಲ್ಪ ಟ್ರೈ ಮಾಡ್ರಿ ಮೇಡಮ್. ಟ್ರೈ ಮಾಡ್ರಿ ನೀವು. ಇದು ಮಾಡ್ತೀರಿ ನೋಡ್ರಿ, ಆಸ್ಟ್ರಲ್ ಜರ್ನಿ ಮಾಡ್ತೀರಿ ನೋಡ್ರಿ ಮೇಡಮ್. ನೀವು ಸ್ವಲ್ಪ ಟ್ರೈ ಮಾಡ್ರಿ. ಎಲ್ಲಾ ಮಾಸ್ಟರ್ಸ್ ನಿಮ್ ಜೊತೆಗೆ ಇರ್ತಾರ, ಏನು ಹೆದರ್ಕೋಬೇಡ್ರಿ. ಅದು ಲಕ್ಷಣ ಅಟ್ಲೀಸ್ಟ್ ಅಲ್ಲಿ ನಿನ್ ರೂಮ್ನೊಳಗ ಮ್ಯಾಲೆಲ್ಲ ಸುತ್ತಾಡ್ದಂಗ ಮಾಡ್ದಂಗ ಆಗ್ಲಿಕ್ಕತ್ತಂದ್ರ ಸ್ವಲ್ಪ ನೀವು ಇದು ಮಾಡ್ಕೋಬಹುದು ನೋಡ್ರಿ. ಟ್ರೈ ಮಾಡ್ರಿ. ನನ್ ದೇಹ ನಂಗೆ ಕಾಣಿಸ್ತಾ ಇತ್ತು ಅಷ್ಟೇ. ಅದೇ 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 ಅದು ಅದರ ಲಕ್ಷಣ ರೀ ಮೇಡಮ್. ಅದೇನೆ. ಈಗ ಹೆಂಗ ಅವರು ಪೀಟರ್ ರಶಿಲಿ ಅವ್ರು ಮಲ್ಕೊಂಡಾಗ ತನ್ನ ದೇಹ ಹೆಂಗ್ ಕಾಣಿಸ್ತದ ಕನ್ನಡಿಯೊಳಗ ಅನ್ನೋದನ್ನ ಗಮನ ಇಡ್ಬೇಕಂತಾರ ನೋಡ್ರಿ. ಹಂಗ ಇಟ್ಟಾಗ ಸೂಕ್ಷ್ಮ ಶರೀರ ಹೊರಗಡೆ ಬರ್ತದ. ಬಂದು ಮೊದಲ ಶಕ್ತಿ ಎನರ್ಜಿ ಸಾಕಾಗ್ಲಿಲ್ಲ ಅಂದ್ರ ಅಲ್ಲೇ ರೂಮ್ನೊಳಗೆ ಸುತ್ತಾಡ ಮತ್ ಬಾಡಿ ಒಳಗ್ ಹೋಗ್ಬಿಡ್ತದ್ರಿ. ಯಾಕಂದ್ರ ಮತ್ ನಾವ್ ನೆನಸ್ಕೋತೀವಲ್ಲ, ಹೋಗ್ಬಿಡ್ತದ್ರಿ. ಅದು ಸ್ವಲ್ಪ ಧ್ಯಾನದ ಶಕ್ತಿ ಹೆಚ್ಚಾದಂಗ ನಿಮಗ ಆ ಕೆಪಾಸಿಟಿ ಬಂತು ಅಂದ್ರೆ ಯಾರನ್ನ ಮಾಸ್ಟರ್ಸ್ ನಿಮಗ್ ಹೆಲ್ಪ್ ಮಾಡ್ತಾರ್ರಿ. ಆ ಟೈಮ್ ಒಳಗ ಅವ್ರು ಗಮನಿಸ್ತಿರ್ತಾರ್ರಿ ಅವ್ರೆಲ್ಲ. ಹಂಗ ಹೆಲ್ಪ್ ಮಾಡಿ ನಿಮ್ಗ್ ಸಿಕ್ತು ಅಂತ ನೀವ್ ಯಾವ ಲೋಕಕ್ಕೂ ಹೋಗ್ಬೋದ್ರಿ ಮೇಡಮ್. ಟ್ರೈ ಮಾಡ್ರಿ ಮೇಡಮ್, ಟ್ರೈ ಮಾಡ್ರಿ. ಹೆದರ್ಕೋಬೇಡ್ರಿ. ಓಕೆ 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 ಓಕೆ, ಥ್ಯಾಂಕ್ ಯು, ವೆಲ್ಕಮ್. ಸರೋಜಿನಿ ಮೇಡಮ್ ಹಂಗ ಹೋಗ್ ಬಂದಾರಲ್ರಿ ಮೇಡಮ್? ಅವ್ರು ಹೋಗ್ತಾರ್ರಿ ಮೇಡಮ್. ಅವರು ಹಿಂಗೆ ಸ್ವಲ್ಪ ಸೀನಿಯರ್ ಮಾಸ್ಟರ್ ಜೊತೆ ಕೂತಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತಂತ ಅವ್ರಿಗೆ. ಆಮೇಲೆ ಹೋಗಕ್ ಬರ್ತಾರ್ರಿ ಅವ್ರು. ನಿಮಗೂ ಆಗಿರ್ಬೇಕಲ್ರಿ ಮೇಡಮ್? ಇಲ್ರಿ ಮೇಡಮ್, ನನಗಾಗಿಲ್ಲ. ನೀವ್ ಅಲ್ಲಿ ಹೋಗ ಸೀನಿಯರ್ಸ್ ಜೊತೆಗೆ ಹಿಂಗ್ ಕುಂತಿಲ್ಲಲ್ಲ? ಹಂಗ ಸೀನಿಯರ್ಸ್ ಜೊತೆಗೆ ಅಂತ ಅಲ್ಲ, ಕೂತೀವಿ ಬಿಡ್ರಿ. ಕೇತಪ್ಪ ಸರ್ ಜೊತೆಗೆ ಕೂತೀವಿ. ಅದ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಯಾವು. ಅದ್ರ ಹಂಗ ಆಸ್ಟ್ರಲ್ ಜರ್ನಿದಾಗಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದ್ ತರ. ಆಸ್ಟ್ರಲ್ ಜರ್ನಿದಾಗಿಲ್ರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ಸರೋಜಿನಿ ಮೇಡಮ್ ಇನ್ನ ಧ್ಯಾನದಿಂದ ಹೊರಗ್ ಬಂದಿಲ್ಲೇನ್ರಿ? ಹಲೋ ಹಲೋ, ಬಂದಂಗ ಕಾಣ್ಸಂಗಿಲ್ರಿ ಮೇಡಮ್. ಓಕೆ, ನಾಳೆ ಮತ್ತೆ ಭೇಟಿ ಆಗೋಣ ಮೇಡಮ್. ನಾಳೆ ಮತ್ತೆ ಭೇಟಿಯಾಗೋಣ. ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ ಮುಗಿಸೋಣ್ರಿ. ಓಕೆ ಮೇಡಮ್. ಓಕೆ ಓಕೆ.